ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮತ್ತೊಂದು ಸಭೆ ಈಗ ಆರಂಭವಾಗಿದೆ. ಅಜಿತ್ ಧೋವಲ್ ಮತ್ತು ವಾಯುಸೇನೆ ಮುಖ್ಯಸ್ಥರೊಂದಿಗೆ ಚರ್ಚೆ ನಡೀತಾ ಇರುವಂಥದ್ದು. ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸುಮಾರು 30 ನಿಮಿಷಗಳ ಕಾಲ ನಡೆದಂತಹ ಒಂದು ಮಾತುಕತೆ ಇದು. ಇವತ್ತು ಕೆಲವೊಂದಷ್ಟು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ಏನಾಯ್ತಲ್ಲ, ರಾಜನಾಥ್ ಸಿಂಗ್ ಅವರು ಕೂಡ ಇದ್ರು, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂಥ ಜಯಶಂಕರ್ ಅವರು ಕೂಡ ಇದ್ರು. ಸೊ ಇವರೆಲ್ಲರ ಜೊತೆಗೆ ಸಭೆ ಸುದೀರ್ಘವಾಗಿ ನಡೆಯಿತು. ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂಥ ಒಂದು ಸಭೆ. ಹಾಗೆ ಪ್ರತ್ಯೇಕವಾಗಿಯೂ ಕೂಡ ಸಭೆ ನಡೆದಿದೆ. ಹರೀಶ್, ನೀವು ಹೇಳ್ತಾ ಇರುವಾಗಲೇ ಮತ್ತೊಂದು ಅಪ್ಡೇಟ್ ಬಂತು, ಮೋದಿ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ. ಸೊ ಸಪರೇಟ್ ಆಗಿ ಮತ್ತೆ ನೇವಿ ಆಫೀಸರ್ ಜೊತೆಗೂ ಕೂಡ ಸಭೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಶೇರ್ ಮಾಡ್ಬೋದಾ ಹರೀಶ್? ಹೌದು ರೆಹಮಾನ್, ಬಹುಮುಖ್ಯವಾಗಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ವಿದೇಶಾಂಗ ಸಚಿವ ಜಯಶಂಕರ್ ಅವರು ಇರ್ತಾರೆ, ಜೊತೆಗೆ 3 ಸೇನೆಗಳ ಮುಖ್ಯಸ್ಥರು NSA ಅಜಿತ್ ದೋವಲ್ ಅವರು ಕೂಡ ಇರ್ತಾರೆ. ಈ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಇಂದಿನ DGMO ಸಭೆಯಲ್ಲಿ ಯಾವ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಮತ್ತು ಭಾರತದ ನೇರವಾದಂಥ ಗುರಿ ಏನಾಗಿರಬೇಕು ಈ ಸಭೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆಗಳನ್ನು ತೆಗೆದುಕೊಳ್ಳಲಾಗಿದೆ. ಇದಾದ ಬಳಿಕ NSA ಅಜಿತ್ ದೋವಲ್ ಅವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾಗಿ ಸಭೆಯನ್ನು ಮಾಡ್ತಾರೆ ಅನ್ನುವಂಥ ಸುದ್ದಿ ಕೂಡ ಬಂದಿರುವಂತಹದ್ದು ಬಹುಮುಖ್ಯ ಆಗುತ್ತೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಮಾಡಿರ್ತಕ್ಕಂಥ ಸಭೆ ಅದಾದ ಬಳಿಕ ವಾಯುಸೇನೆ ಮತ್ತು ನೌಕಾಸೇನೆಯ ಮುಖ್ಯಸ್ಥರುಗಳ ಜೊತೆ ಪ್ರತ್ಯೇಕವಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ಮಾಡಿದ್ದಾರೆ. ಎಲ್ಲ ಸೇನೆಗಳ ಮುಖ್ಯಸ್ಥರುಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿರ್ತಾರೆ ಮಿಲಿಟರಿ ಆಪರೇಷನ್ಸ್ ವಿಚಾರವಾಗಿ. ಯಾಕಂತಂದ್ರೆ ಭಾರತ ಕೂಡ ದಾಳಿ ಮಾಡಿದೆ, ಪಾಕಿಸ್ತಾನ ಕೂಡ ದಾಳಿ ಮಾಡಿರುವಂತಹದ್ದು. ಭಾರತ ಮಾಡಿರ್ತಕ್ಕಂತಹ ದಾಳಿ ಏನಿದೆ ಅದು ಬಹಳಷ್ಟು ತೀಕ್ಷ್ಣವಾಗಿದೆ ಮತ್ತು ಪ್ರಬಲವಾಗಿತ್ತು. ಅಲ್ಲಿನ ಪ್ರಮುಖ ವಾಯುನೆಲೆಗಳನ್ನೇ ಉಡಿಸ್ ಮಾಡಿರುವಂತಹದ್ದು ಮತ್ತೆ ಪಾಕಿಸ್ತಾನಕ್ಕೆ ಸಾಕಷ್ಟು ಇದರಿಂದ ಹಾನಿಯಾಗಿದೆ. ಈ ವಿಚಾರವಾಗೂ ಕೂಡ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಬಹುಮುಖ್ಯವಾಗಿ ಇವತ್ತಿನ DGMOಗಳ ಸಭೆಯಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಮುಖ್ಯಸ್ಥರುಗಳ ಜೊತೆ ಕೂಡ ಸಭೆ ಮಾಡಿ ಒಂದು ಮಾಹಿತಿಯನ್ನು ಸಂಗ್ರಹಿಸಿರುವಂತಹದ್ದು. ಜೊತೆಗೆ NSA ಅಜಿತ್ ದೋವಲ್ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈ ಒಂದು ಸಭೆ ಫಲಪ್ರದ ಆಯಿತು ಅಂತಂದ್ರೆ ಇನ್ನು ಮುಂದಕ್ಕೆ ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ಒಂದಷ್ಟು ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಈಗ DGMOಗಳ ಸಭೆಯಲ್ಲಿ ಪ್ರಮುಖ ವಿಚಾರಗಳೇನು ಅಂತಂದ್ರೆ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹದ್ದು. ಅದು ಯಾರು ಕ್ರಮ ಕೈಗೊಳ್ಳಬೇಕು ಅಂತಂದ್ರೆ ಅದು ಪಾಕಿಸ್ತಾನ ಸರ್ಕಾರ ಕೈಗೊಳ್ಳಬೇಕು, ಇಲ್ಲ ಪಾಕಿಸ್ತಾನ ಸೇನೆ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಉಗ್ರ ಸಂಘಟನೆಗಳ ವಿರುದ್ಧ ಕೈಗೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಭಾರತ ಕೂಡ ಒಂದಷ್ಟು ಉಗ್ರರ ಲಿಸ್ಟ್ ಅನ್ನ ಮಾಡಿದೆ. ಅಂದ್ರೆ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂತಹ ವಿಧ್ವಂಸಕ ಕೃತ್ಯಗಳೇನಿದೆ, ಭಯೋತ್ಪಾದನಾ ಕೃತ್ಯಗಳೇನಿದೆ, ಇದರ ಮಾಸ್ಟರ್ ಮೈಂಡ್ಗಳು ಮತ್ತೆ ಅದರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹದ್ದು. ಪಾಕಿಸ್ತಾನ ಸೇನೆ ಮತ್ತೆ ISI ಅವರನ್ನ ಗುರಾಣಿಯಾಗಿ ಬಳಸ್ತಾ ಇದೆ. ಭಾರತದ ವಿರುದ್ಧ ಅವರನ್ನ ಎತ್ತಿ ಕಟ್ಟಿ ಮತ್ತೆ ಭಾರತಕ್ಕೆ ಅವರನ್ನ ಉಗ್ರರನ್ನ ನುಸುಳಿಸಿ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹದ್ದು. ಅದಕ್ಕೆ ಸ್ಟಾಪ್ ಬೀಳಬೇಕು ಅನ್ನುವಂಥದ್ದು. ಮತ್ತೆ 2 ದಿವಸಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದ್ರು. ಏನು ಅಂತಂದ್ರೆ ಭಯೋತ್ಪಾದನೆಯನ್ನ ನಾವು ಯುದ್ಧದ ರೀತಿ ಪರಿಗಣಿಸ್ತೀವಿ, ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇದು ನಿಲ್ಲುವಂತದ್ದಲ್ಲ, ಇದು ನಿರಂತರವಾಗಿರುತ್ತೆ. ಪಾಕಿಸ್ತಾನದಲ್ಲಿ ಎಲ್ಲಿಯವರೆಗೆ ಉಗ್ರರಿಗೆ ಪೋಷಣೆ ಸಿಗುತ್ತೆ, ಉಗ್ರರನ್ನ ಅಲ್ಲಿ ಎಲ್ಲಿ ತನಕ ಬೆಳೆಸ್ತಾ ಇರ್ತಾರೆ ಅಲ್ಲಿಯವರೆಗೂ ಕೂಡ ನಮ್ಮ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ವಾಯುಸೇನೆ ಅಧಿಕಾರಿಗಳೇ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಇವತ್ತಿನ DGMOಗಳ ಸಭೆ ಬಹಳಷ್ಟು ಮುಖ್ಯ ಆಗಿರುತ್ತೆ. ಒಂದು ಕಡೆ ರಾಜತಾಂತ್ರಿಕ ಸಂಬಂಧಗಳಾಗಿರ್ಬೋದು, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅನೇಕ ವಿಚಾರಗಳಲ್ಲಿ ಈಗ ಒಂದು ತಟಸ್ಥ ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಪಾಕಿಸ್ತಾನದ ಜೊತೆಗೆ ಸಂಪೂರ್ಣ ಬಂದ್ ಆಗಿರುವಂತಹದ್ದು, ಸಿಂಧು ನದಿ ಒಪ್ಪಂದವು ಕೂಡ ಸ್ಥಗಿತಗೊಂಡಿರುವಂತಹದ್ದು. ಈ ವಿಚಾರಗಳ ಬಗ್ಗೆ ಕೂಡ ಮುಂದೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.